ಯಾಕಂತ ಹೇಳಿದ್ರೆ ಇವತ್ತು ನಿಮ್ಮ ಬಗ್ಗೆ ನಾವು ಎಷ್ಟು ಬಣ್ಣಿಸಿದ್ರು ಸಾಲದು. ರಾಜ್ಯಕ್ಕೆ ಒಂದು ಅಪ್ರತಿಮವಾದಂತಹ ಕೊಡುಗೆಯನ್ನ ಇವತ್ತು ನಮ್ಮ ಹಾಸನ ಜಿಲ್ಲೆ, ಅದು SSLC ಆಗಿರ್ಬೋದು, PU ಆಗಿರ್ಬೋದು, ಒಂದು ಅಪ್ರತಿಮವಾದಂತಹ ಕೊಡುಗೆ ಕೊಟ್ಟ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನು ಪ್ರಪ್ರಥಮವಾಗಿ ಕೋರ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹಾಸನವನ್ನ ನೀವು ಇಡೀ ರಾಜ್ಯಾದ್ಯಂತ ಹಾಸನವನ್ನ ತಿರುಗಿ ನೋಡುವಂತ ಕೆಲಸವನ್ನ ಇವತ್ತು SSLC ಮತ್ತು PU ಮಕ್ಕಳು ಇವತ್ತು ಮಾಡಿದಿರಿ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಜೊತೆಗೆ ಶಿಕ್ಷಣದಿಂದಷ್ಟೇ ನಾವು ಯಾವುದಾದ್ರೂ ಒಂದು ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಪವಿತ್ರವಾದಂತಹ ಗ್ರಂಥದಲ್ಲಿ, ಸಂವಿಧಾನದಲ್ಲಿ ಅವರು ಶಿಕ್ಷಣದಿಂದಷ್ಟೇ ಯಾವುದೇ ರೀತಿಯ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅವರೊಂದು ಬಡ ಕುಟುಂಬದಿಂದ ಬಂದು ಶಿಕ್ಷಣದಿಂದ ಅವರು ಎಲ್ಲವನ್ನ ಹೋರಾಟ ಮಾಡಿ ಶಿಕ್ಷಣದಿಂದ ಮೇಲೆ ಬಂದು ಇಡೀ ಪ್ರಪಂಚ ವಿದ್ಯಾರ್ಥಿನಿಗಳಿಗೆ ಒಂದು ಮನವಿ ಏನಂತ ಹೇಳಿದ್ರೆ, ದೊಡ್ಡದಾದಂತಹ ಒಂದು ಕನಸನ್ನ ಕಾಣಿ, ಖಂಡಿತವಾಗಿಯೂ ದೊಡ್ಡದಾದಂತಹ ಒಂದು ಗುರಿಯನ್ನ ಕಾಣಿ. ಖಂಡಿತ ಆ ಗುರಿಯನ್ನ ಮುಟ್ಟುವಂತಕ್ಕೆ ನೀವು ಯಶಸ್ಸು ಖಂಡಿತ ಕಾಣ್ತೀರಾ ಅಂತ ನನ್ನ ಒಂದು ಭರವಸೆ ನಿಮ್ಮ ಮೇಲೆ ಇರಲಿ. ನಾವು ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವವನ್ನ ನಮಗೆ ಇವತ್ತು ಈ ಸ್ಥಾನಕ್ಕೆ ಕರ್ಕೊಂಡು ಬಂದವರು ಯಾರು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು. ಅಷ್ಟೇ ಗೌರವವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ನಮಗೆ ಜನ್ಮ ಕೊಟ್ಟವರು ತಂದೆ ತಾಯಿ ಆದ್ರೆ ನಮಗೆ ವಿದ್ಯಾರ್ಜನೆ ಕೊಟ್ಟವರು ಶಿಕ್ಷಕರು. ಅವ್ರಿಗೆ ನಾವು ಗೌರವ ಕೊಡುವಂತ ಕೆಲಸವನ್ನ ಮಾಡಿ, ಮುಂದೆ ನೀವೇನು ಈ ಸಾಧನೆಯನ್ನ ಮಾಡಿದಿರಿ, ಮುಂದೆ ಬರುವಂತಹ ಮಕ್ಕಳಿಗೂ ಈ ಒಂದು ಶ್ರಮದ ಫಲ ಅಂತ ಹೇಳಿದ್ರೆ ನಮ್ಮ ಹಾಸನ ಜಿಲ್ಲಾಡಳಿತ ಹಾಗೂ ನಮ್ಮ ಶಿಕ್ಷಣ ಇಲಾಖೆ ಹಗಲಿರುಳು ಶ್ರಮವನ್ನ ಪಟ್ಟಿ ಎಲ್ಲ ರೀತಿಯ ಸಭೆ ಸಮಾರಂಭಗಳನ್ನ ನಮ್ಮ DC ಮೇಡಮ್ ಅವರು ಮಾಡಿರುವಂತಹ ವಿಷಯ ಎಲ್ಲ ಈ ಒಂದು ಫಲಿತಾಂಶಕ್ಕೆ ಕಾರಣಕರ್ತರಾದಂತಹ ನಮ್ಮ ಶಿಕ್ಷಕರಾಗಿರ್ಬೋದು, ನಮ್ಮ ಪ್ರಾಂಶುಪಾಲರಾಗಿರ್ಬೋದು, ಎಲ್ಲ ಅದು SSLC ಹಾಗೂ PU ಎಲ್ಲ ನಮ್ಮ ಶಿಕ್ಷಕ ಬಂದವರಿಗೆ ನಮಸ್ಕರಿಸುತ್ತಾ, ಜೊತೆಗೆ ಎಲ್ಲ ತಾಲೂಕಿನ POಗಳು ಅತ್ಯಂತ ಹೆಚ್ಚು ಕಷ್ಟಪಟ್ಟು ಇವತ್ತೇನಾದರೂ ಇವತ್ತೊಂದು ಮಾಡಿ ಹಗಲಿರುಳು ಕಷ್ಟಪಟ್ಟು ನಮ್ಮ DDP ಅವರ ನೇತೃತ್ವದಲ್ಲಿ ಇವತ್ತು ಮಾಡಿದಿರಿ. ನಿಮ್ಗೆಲ್ಲ ಒಂದು ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಮುಂದಿನ ವರ್ಷ ನಾವೆಲ್ಲ ಒಂದು ಪಣ ತೊಡೋಣ, ರಾಜ್ಯಕ್ಕೆ ಹಾಸನ ಪ್ರಥಮ ಸ್ಥಾನಕ್ಕೆ ತರುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ಆ ತಾಯಿ ಹಾಸನಾಂಬ ತಾಯಿ ಒಳ್ಳೆಯದನ್ನ ಮಾಡಲಿ. ಭಗವಂತ ನಿಮ್ಮೆಲ್ಲರಿಗೂ ಉಜ್ವಲವಾದಂತಹ ಭವಿಷ್ಯ ಇದೆ. ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ನೀವು ಹೋಗಿ, ಖಂಡಿತವಾಗಿಯೂ ನಿಮಗೆ ಆ ಭಗವಂತ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.